ರಾಯಲ್ಟಿ ಅಂದ್ರೆ ಗೊತ್ತಾಗುತ್ತಲ್ವಾ, ಇದು ಸ್ಪೆಷಲ್ ಕಮಿಷನ್ ಬಂದು ಯಾರು ರಿಸೀವ್ ಮಾಡ್ಕೊಳ್ತಾರೆ ಅಂದ್ರೆ, ಯಾರು ಅಸೆಟ್ ನ ಯೂಸ್ ಮಾಡಿ ಅಂತ ರೈಟ್ಸ್ ಕೊಟ್ಟಿರ್ತಾರೆ, ಆ ರೈಟ್ಸ್ ನ ತಗೊಂಡವರು ಅಸೆಟ್ ನ ಯೂಸ್ ಮಾಡಿ ಅದರಿಂದ ಬೆನಿಫಿಟ್ ತಗೊಂಡು ಆ ಬೆನಿಫಿಟ್ ಅಲ್ಲಿ ಸಮ್ ಪಾರ್ಟ್ ಅಮೌಂಟ್ ನ ಕಮಿಷನ್ ಅಂತ ಕೊಡ್ತಾರೆ. ಯಾರು ರೈಟ್ಸ್ ಕೊಟ್ಟಿದ್ದಾರೆ ಅಸೆಟ್ ನ ಯೂಸ್ ಮಾಡೋದಕ್ಕೆ ಅವ್ರಿಗೆ ಕೊಡುವಂತ ಕಮಿಷನ್ ನಾವು ರಾಯಲ್ಟಿ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ ತರ ಅಂದ್ರೆ, ನಿಮ್ಮ ಹತ್ರ ಲ್ಯಾಂಡ್ ಇದೆ ಅನ್ಕೊಳ್ಳಿ. ಲ್ಯಾಂಡ್ ಇದೆ ಅಂದಾಗ ಅಲ್ಲಿ ಏನು ಬೆಳೀತಿರಲ್ಲ, ನೀವೇನ್ ಮಾಡ್ಬೋದು, ಅದನ್ನ ಅಲ್ಲಿ ಮೈನಿಂಗ್ ಸಿಗುತ್ತೆ, ಯಾವ್ದೋ ಕೋಲು ಅಥವಾ ಇದು ಐರನ್ ಓರು ಅಥವಾ ಗೋಲ್ಡ್, ಈ ತರದ್ದು ಏನೋ ಒಂದು ಸಿಗುತ್ತೆ ಆ ಭೂಮಿಲಿ ಅಂತ ಹೇಳಿದಾಗ, ನೀವು ಅದನ್ನ ತೆಗೆದು ಅಂದ್ರೆ ಮೈನಿಂಗ್ ಮಾಡಿ ಅದನ್ನ ತೆಗೆದು ನೀವು ಸೇಲ್ ಮಾಡಕ್ ಆಗಲ್ಲ, ಅದು ರೈಟ್ಸ್ ನಿಮ್ಗಿರಲ್ಲ. ಆ ರೈಟ್ಸ್ ಯಾರಿಗಿರುತ್ತೆ ಅಂದ್ರೆ, ಮೈನಿಂಗ್ ಕಂಪನಿಗಳು ಲೈಸೆನ್ಸ್ ತಗೊಂಡಿರುತ್ತೆ ಗೌರ್ಮೆಂಟ್ ಇಂದ, ಆ ಮೈನಿಂಗ್ ಕಂಪನಿಗಳಿಗೆ ಆ ರೈಟ್ಸ್ ಇರುತ್ತೆ. ಅವಾಗ ನೀವೇನ್ ಮಾಡ್ತೀರಾ, ನಿಮ್ ಲ್ಯಾಂಡ್ ನ ಯಾರಿಗೋ ಲೀಸ್ಗೆ ಹಾಕ್ತೀರಾ, ಮೈನಿಂಗ್ ಕಂಪ್ನಿಯವ್ರಿಗೆ. ತಗೊಳ್ಳಿ ನೀವು ಲೀಸ್ ಮಾಡ್ಕೊಳ್ಳಿ, ಲೀಸ್ ಮಾಡ್ಕೊಂಡು ಮೈನಿಂಗ್ ಮಾಡಿ, ಅಂದ್ರೆ ಅಲ್ಲೇನು ಅದಿರು ಸಿಗುತ್ತೆ ಅದನ್ನ ಅದಿರ್ನ ತೆಗೀರಿ ಅಂತ ಹೇಳ್ತೀರಾ. ಸೊ ಅವ್ರೇನ್ ಮಾಡ್ತಾರೆ, ಅದಿರ್ನ ತೆಗಿತಾ ಹೋಗ್ತಾರೆ. ಅಂದ್ರೆ ಏನ್ ಮಾಡ್ಬೇಕು, ಬುರ್ಡೇಜರ್ ಎಲ್ಲಾನು ತರಿಸಿ ಅವರು ಅಗಿಬೇಕು, ಜಮೀನ ಅಗ್ದಿ ಒಳಗಿರೋಂಥ ಅದಿರ್ನ ತೆಗಿಬೇಕು. ಅದು ತುಂಬಾ ಲಾಂಗ್ ಟೈಮ್ ತಗೊಳ್ಳೋದ್ರಿಂದ ಸೊ ಲಾಂಗ್ ಪೀರಿಯಡ್ ಅಲ್ಲಿ ಅವರು ಲೀಸ್ಗೆ ಹಾಕೋತಾರೆ. ಯಾಕಂದ್ರೆ ಮಧ್ಯದಲ್ಲೇ ಬಿಟ್ಟು ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರ ಅಗ್ರಿಮೆಂಟ್ ಹಾಕೊಂಡು ಲೀಸ್ ಹಾಕೊಳ್ತಾರೆ, ಅಂದ್ರೆ ಲೀಸ್ ಕೊಟ್ಕೊಳ್ತಾರೆ. ಸೊ ಮೈನಿಂಗ್ ಕಂಪ್ನಿಯವರು ಲೀಸ್ ಅಮೌಂಟ್ ನ ಲ್ಯಾಂಡ್ ಓನರ್ಗೆ ಕೊಡ್ಬೇಕಾಗತ್ತೆ. ಲೀಸ್ ಅಮೌಂಟ್ ಕೊಟ್ಟು ಆಮೇಲೆ ಅಲ್ಲಿ ಏನ್ ತೆಗಿತಾನೆ ಆ ಬೇಸಿಸ್ ಮೇಲೆ ಅವನು ಕಮಿಷನ್ ನ ಕೊಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಐರನ್ ಓರ್ ಅಥವಾ ಕೋಲ್ ಕಲ್ಲಿದ್ಲು ಸಿಕ್ತು ಅಂದ್ಕೊಳ್ಳಿ, ತೆಗಿತಾರೆ, ಸೇಲ್ ಮಾಡ್ತಾರೆ. ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಐರನ್ ಓರು ಅಂದ್ರೆ ಕಬ್ಬಿಣ ಫ್ಯಾಕ್ಟ್ರಿ ಐರನ್ ಕಂಪ್ನಿಗಳಿಗೆ ಸೇಲ್ ಮಾಡ್ತಾರೆ, ಅಲ್ಲಿಂದ ಅಮೌಂಟ್ ನ ರಿಸೀವ್ ಮಾಡ್ಕೋತಾರೆ. ತೆಗ್ದಿದ್ದಕ್ಕೋಸ್ಕರ ಅವರು ಲ್ಯಾಂಡ್ ಓನರ್ಗೆ ಸಮ್ ಅಮೌಂಟ್ ನ ಕಮಿಷನ್ ಅಂತ ಕೊಡ್ತಾರೆ. ಆ ಕಮಿಷನ್ ನಾವು ರಾಯಲ್ಟಿ ಅಂತ ಕರಿತೀವಿ. ಈಗ ಫಸ್ಟ್ ಇಯರ್ ಅವನು ತೆಗ್ದಾಗ ಅವನ್ಗೇನು ಸಿಗ್ಲೇ ಇಲ್ಲ, ಐರನ್ ಓರ್ ಸಿಗ್ಲೇ ಇಲ್ಲ. ಅವಾಗ ಅವನೇನ್ ಮಾಡ್ತಾನೆ, ನನಗೇನು ಸಿಕ್ಕಿಲ್ಲ, ನನಗೆ ರಾಯಲ್ಟಿ ಕೊಡಕ್ಕೆ ಏನೂ ಇಲ್ಲ, ನಾನು ಸೇಲ್ ಮಾಡಿದ್ರೆ ತಾನೇ ನಾನು ರಾಯಲ್ಟಿ ಕೊಡಕ್ಕಾಗೋದು, ನನ್ನ ಹತ್ರ ಸೇಲ್ ಮಾಡೋದಕ್ಕೆ ನಾನು ಅಗಿತಾ ಇದ್ದೀನಿ, ನನ್ಗೇನು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇವನು ಡಿಲೇ ಮಾಡ್ತಾನೆ, ವರ್ಕ್ ಫಾಸ್ಟ್ ಆಗಿ ಮಾಡಲ್ಲ, ನಿಧಾನಕ್ಕೆ ತೆಗಿತಾನೆ. ಯಾಕೆ ಕಮಿಷನ್ ಕೊಡಂಗಿಲ್ಲ ಅನ್ಬಿಟ್ಟು ನಿಧಾನಕ್ಕೆ ತೆಗಿತಾನೆ ಅಂತೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಲ್ಯಾಂಡ್ ಓನರ್. ಏನ್ ಅಗ್ರಿಮೆಂಟ್, ನೀನು ತೆಗಿಯಕಾರು ತೆಗಿ, ಬಿಡಕಾರು ಬಿಡು, ನನಗೆ ಒಂದು ಫಿಕ್ಸೆಡ್ ಅಮೌಂಟ್ ನ ಮಿನಿಮಮ್ ರೆಂಟ್ ನ ಕೊಡು, ಡೆಡ್ ರೆಂಟ್ ನ ಕೊಡು ಅಂತ ಹೇಳ್ತಾರೆ. ಅವಾಗ ಅವನು ಸಿಗ್ಲೇ ಆದ್ರೂ ಸಿಗದೆ ಹೋಗ್ಲಿ, ಒಂದ್ ಅಮೌಂಟ್ ಫಿಕ್ಸ್ ಮಾಡಿರೋಂಥ ಅಮೌಂಟ್ ನ ಮಿನಿಮಮ್ ರೆಂಟ್ ಅಂತ ಪೇ ಮಾಡ್ಬೇಕಾಗತ್ತೆ. ಅದೊಂದು 10,000 ಕೊಡ್ತೀನಪ್ಪ ವರ್ಷಕ್ಕೆ ಅಂತೇಳಿ ಲ್ಯಾಂಡ್ ಓನರ್ಗೆ ಯಾರು ಮೈನಿಂಗ್ ಕಂಪ್ನಿ ಇರ್ತಾರೆ ಅವರು ಕೊಡ್ತೀನಿ ಅಂತ ಒಪ್ಕೋತಾರೆ. ಇಲ್ಲಿ ರಾಯಲ್ಟಿಲಿ ಇಬ್ರು ಪರ್ಸನ್ಸ್ ಬರ್ತಾರೆ. ಸೊ ಲ್ಯಾಂಡ್ ಓನರ್ ಆಫ್ ದಿ ಅಸೆಟ್ ಅವ್ರನ್ನ ಲೆಸ್ಸಾರ್ ಅಂತ ಕರಿತೀವಿ. ಯಾರು ಅಸೆಟ್ ನ ಯೂಸ್ ಮಾಡೋ ರೈಟ್ಸ್ ನ ತಗೊಂಡಿರ್ತಾರೆ ಅವ್ರನ್ನ ಲೆಸ್ಸಿ ಅಂತ ಕರಿತೀವಿ. ಆಯ್ತಾ, ಲೆಸ್ಸಾರ್ ಅಂದ್ರೆ ಲ್ಯಾಂಡ್ ಓನರ್ ಆಫ್ ದಿ ಅಸೆಟ್. ಸೊ ಲೆಸ್ಸಿ ಅಂದ್ರೆ ಯೂಸರ್ ಆಫ್ ಅಸೆಟ್ಸ್ ನ ನಾವು ಲೆಸ್ಸಿ ಅಂತ ಕರಿತೀವಿ. ಆಯ್ತಾ, ಇಲ್ಲಿ ಮಿನಿಮಮ್ ರೆಂಟ್ ಈಗ ಏನು ಸಿಕ್ಕಿಲ್ಲ, ನಾನು ಮಿನಿಮಮ್ ರೆಂಟ್ ನಾನೇ ಮೈನಿಂಗ್ ಕಂಪ್ನಿ ಲೆಸ್ಸಿ, ನಾನೇನ್ ಮಾಡ್ತೀನಿ, ಲ್ಯಾಂಡ್ ಓನರ್ಗೆ ಪೇಮೆಂಟ್ ಮಾಡ್ತಾ ಇದ್ದೀನಿ, ನನಗೇನು ಸಿಕ್ಕಿಲ್ಲ, ಫಿಕ್ಸ್ ಮಾಡಿರೋ ಅಮೌಂಟ್ ನ ತಗೊಳ್ಳಿ, ನೀವು 10,000 ಮಿನಿಮಮ್ ರೆಂಟ್ ತಗೊಳ್ಳಿ ಅಂತ ಕೊಡ್ತಾ ಇದ್ದೀನಿ. ಸೊ ಅವನು ರಿಸೀವ್ ಮಾಡ್ಕೊಂಡ ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ, ಅದ್ರೂ ಸಿಗುತ್ತೆ. ಫಸ್ಟ್ ಇಯರ್ ಸಿಗ್ಲಿಲ್ಲ, ಸೆಕೆಂಡ್ ಇಯರ್ ಓವರ್ ಸಿಗುತ್ತೆ, ನಾನು ತಗೊಂಡು ಸೇಲ್ ಮಾಡ್ತೀನಿ. ಈಗ ಅದು ಸೇಲ್ ಮಾಡಿದಾಗ ನಾನು ಕಮಿಷನ್ ಒಂದು 20,000 ಕೊಡ್ಬೇಕಾಗುತ್ತೆ. ಆ ತೆಗ್ದಿರೋ ಬೇಸ್ ಮೇಲೆ ನಾನು 20,000 ಕೊಡ್ಬೇಕಾಗತ್ತೆ. ಯಾರಿಗೆ, ಲ್ಯಾಂಡ್ ಓನರ್ಗೆ. ಈಗ ನಾನು ಮಿನಿಮಮ್ ರೆಂಟ್ ಕೊಡ್ತೀನಿ ಅಂತೀನ ಅಥವಾ ರಾಯಲ್ಟಿ ಕೊಡ್ತೀನಿ ಅಂತೀನ, ಯಾವ್ದು ಕೊಡ್ಬೇಕು ನಾನೀಗ? ಸೊ ನಾನು ಅದ್ರ ತೆಗ್ದು ಸೇಲ್ ಮಾಡಿ ನಾನೀಗ ಅಮೌಂಟ್ ಇಟ್ಕೊಂಡು ನಾನು 20,000 ಕಮಿಷನ್ ಕೊಡ್ಬೇಕಾಗಿದೆ, ರಾಯಲ್ಟಿ ಕೊಡ್ಬೇಕಾಗಿದೆ. ಬಟ್ ನಾನು ಮೊದ್ಲು ಫಿಕ್ಸ್ ಮಾಡ್ಕೊಂಡಿದ್ದು ಮಿನಿಮಮ್ ರೆಂಟ್ ಕೊಡ್ತೀನಿ 10,000 ಅಂತ. ಈಗ ನಾನು 10,000 ಕೊಡ್ಬೇಕಾ ಅಥವಾ 20,000 ಕೊಡ್ಬೇಕಾ ಲ್ಯಾಂಡ್ ಓನರ್ಗೆ? ಎಷ್ಟು ಕೊಡ್ಬೇಕು? ಹೇಳಿ, ಯಾರು ಅನ್ಮ್ಯೂಟ್ ಮಾಡಿ ಹೇಳಿ. 20,000 ಕೊಡ್ಬೇಕು. ಅಂದ್ರೆ ವಿಚ್ ಎವರ್ ಇಸ್ ಹೈಯೆಸ್ಟ್, ಯಾವ್ದು ಜಾಸ್ತಿ ಇರುತ್ತೆ, ರಾಯಲ್ಟಿ ಜಾಸ್ತಿ ಇದ್ರೆ ರಾಯಲ್ಟಿ ಕೊಡಬೇಕು, ಮಿನಿಮಮ್ ರೆಂಟ್ ಜಾಸ್ತಿ ಇದ್ರೆ ಮಿನಿಮಮ್ ರೆಂಟ್ ಕೊಡಬೇಕು. ಎರಡರಲ್ಲಿ ಕಂಪ್ಯಾರಿಸನ್ ಮಾಡಿ ಯಾವ್ದು ಹೈಯೆಸ್ಟ್ ಇರುತ್ತೆ ಅದನ್ನ ನಾವು ಲ್ಯಾಂಡ್ ಓನರ್ಗೆ ಕೊಡ್ಬೇಕಾಗತ್ತೆ. ಸೊ ಈ ತರದ್ದು ಹೈಯೆಸ್ಟ್ ವ್ಯಾಲ್ಯೂನ ಕೊಡೋದನ್ನ ರಾಯಲ್ಟಿ ಅಂತೀವಿ. ನಾವು ಸೇಲ್ ಮಾಡಿ ಆ ಬೇಸ್ ಮೇಲೆ ಕೊಡುವಂಥದ್ನ ರಾಯಲ್ಟಿ ಅಂತೀವಿ. ಬಟ್
ಲಾಸ್ ಆಗ್ಬಾರ್ದು ಲ್ಯಾಂಡ್ ಓನರ್ಗೆ ಅಂದ್ಬಿಟ್ಟು ಒಂದು ನಾವು ಪ್ರೊಡಕ್ಷನ್ ಮಾಡದೇ ಇದ್ರು ಸೊ ಒಂದು ಮಿನಿಮಮ್ ಅಮೌಂಟ್ನ ಕೊಡೋದನ್ನ ಮಿನಿಮಮ್ ರೆಂಟ್, ಡೆಡ್ ರೆಂಟ್ ಅಂತ ಕರಿತೀವಿ, ಫಿಕ್ಸ್ಡ್ ರೆಂಟ್ ಅಂತಾನು ಕರಿತೀವಿ. ಆಯ್ತಾ? ಈಗ ನಿಮಗೆ ರಾಯಲ್ಟಿ ಅಂದ್ರೆ ಏನು, ಲೆಸ್ಸಿ ಅಂದ್ರೆ ಯಾರು, ಲೆಸ್ಸಾರ್ ಅಂದ್ರೆ ಯಾರು ಅಂತ ಗೊತ್ತಾಯ್ತು. ಅದೇ ತರ ಮಿನಿಮಮ್ ರೆಂಟ್ ಅಂದ್ರೆ ಏನು, ರಾಯಲ್ಟಿ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಲ್ವಾ? ಈಗ ನೆಕ್ಸ್ಟ್, ಈಗ ಫಸ್ಟ್ ಇಯರ್ ನಾನು ಏನ್ ಮಾಡ್ತೀನಿ, ಏನು ಸಿಕ್ಕಿಲ್ಲ ನನಗೆ, ಕೈಯಿಂದ ಮಿನಿಮಮ್ ರೆಂಟ್ನ ಕೊಟ್ಟಿದ್ದೀನಿ, ಅದು ಮೈನಿಂಗ್ ಕಂಪ್ನಿಯವ್ರಿಗೆ ಲಾಸ್ ಆಗುತ್ತೆ, ಬಟ್ ಲ್ಯಾಂಡ್ ಓನರ್ಗೆ ಪ್ರಾಫಿಟ್ ಆಗುತ್ತೆ. ಈ ಲಾಸ್ನ ನಾನು ರಿಕವರಿ ಮಾಡ್ಕೋಬಹುದಾ, ಮಾಡ್ಕೊಳ್ಳೋಗಿಲ್ವಾ? ಮಾಡ್ಕೋಬಹುದು ಸರ್. ರಿಕವರಿ ಮಾಡ್ಕೋಬಹುದು. ಯಾವ ತರ ಮಾಡ್ಕೋಬಹುದು ಅಂದ್ರೆ, ನೆಕ್ಸ್ಟ್ ನಾವು ಈಗ 20,000 ಬಂದಿದ್ರಲ್ಲಿ, ನೋಡಪ್ಪ ನನಗೆ ಫಸ್ಟ್ ಇಯರ್ ನಾನು ಕೈಯಿಂದ ಕೊಟ್ಟಿದ್ದೀನಿ ರೆಂಟ್, ಮಿನಿಮಮ್ ರೆಂಟ್, ನಾನು ಆ 20,000ದಲ್ಲಿ 10,000 ನಾನು ಕೈಯಿಂದ ಕೊಟ್ಟಿರೋದು ಇಟ್ಕೋತೀನಿ, ನೀ 10,000 ರಾಯಲ್ಟಿ ಮಾತ್ರ ಕೊಡ್ತೀನಿ, ಇನ್ನು 10,000 ನಾನು ಮಾಡ್ಕೊತೀನಿ ಅಂತೇಳಿ ಸರ್ ಮಿನಿಮಮ್ ಬ್ರೇಕ್ ರೆಂಟ್ ಆಯ್ತೈತೆ. ಕೇಳಿಸ್ತಿದ್ಯಾ? ಕಟ್ ಆಯ್ತೈತೆ ಸರ್. ಒಂದ್ ಸೆಕೆಂಡ್. ಈಗ ಕೇಳಿಸ್ತಿದ್ಯಾ? ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಈಗ ಕೇಳಿಸ್ತಿದ್ಯಾ? ಎಸ್ ಸರ್, ಕೇಳಿಸ್ತೈತೆ. ಓಕೆ. ನೆಕ್ಸ್ಟ್, ಈಗ ಆ ಮಿನಿಮಮ್ ರೆಂಟ್ ನಾವು ಕೈಯಿಂದ ಕೊಟ್ಟಿರೋಂಥ ಲಾಸ್ನ ನಾವು ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಅಂದ್ರೆ ಮಿನಿಮಮ್ ರೆಂಟ್ ಕೊಡ್ತೀವಿ, ಎಷ್ಟು 10,000 ಕೊಡ್ತೀವಿ, 10,000 ನನಗೆ ಪ್ರೊಡಕ್ಷನೇ ಮಾಡಿಲ್ಲ, ನಾನು ಮೈನಿಂಗೇ ಮಾಡಿಲ್ಲ, ಲ್ಯಾಂಡ್ ಓನರ್ಗೆ ಲಾಸ್ ಆಗ್ಬಾರ್ದು ಅಂತೇಳಿ ಕೈಯಿಂದ ಕೊಡೋಂಥ ಅಮೌಂಟ್ನ ನಾವು, ನನಗೆ ಅದು ಲಾಸ್ ಆಗುತ್ತೆ, ಆ ಲಾಸ್ನ ನಾನು ಶಾರ್ಟ್ ವರ್ಕಿಂಗ್ ಅಂತ ಕರ್ಕೋತೀನಿ. ಅಂತ ಕರಿತೀನಿ ಶಾರ್ಟ್ ವರ್ಕಿಂಗ್ ಅಂದ್ರೆ ವರ್ಕೇ ಆಗಿಲ್ಲ, ಅಂದ್ರೆ ಪ್ರೊಡಕ್ಷನೇ ಮಾಡಿಲ್ಲ, ಸುಮ್ಮನಾದ್ರೂ ನಾನು ಅಮೌಂಟನ್ನ ಪೇ ಮಾಡ್ತಾ ಇದ್ದೀನಿ. ಯಾರಿಗೆ? ಲ್ಯಾಂಡ್ ಓನರ್ಗೆ, ಅಂದ್ರೆ ಲೆಸ್ಸಾರ್ಗೆ. ಲೆಸ್ ಆದವನು ಲೆಸ್ಸಾರ್ಗೆ ಅಮೌಂಟನ್ನ ಕೊಡ್ತಾ ಇದ್ದಾನೆ, ಬಟ್ ಪ್ರೊಡಕ್ಷನ್ ಇಲ್ದೇನೆ ಕೊಡ್ತಾ ಇದ್ದಾನೆ. ಅಂಥದ್ದನ್ನ ನಾವು ಮಿನಿಮಮ್ ರೆಂಟ್ನ ಲಾಸ್ ಮಾಡ್ಕೊಂಡು ಕೊಡ್ತಾ ಇರೋದ್ರಿಂದ ಆ ಲಾಸ್ ಅಮೌಂಟನ್ನ ನಾವು ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಆ ಶಾರ್ಟ್ ವರ್ಕಿಂಗ್ 10,000 ಇಟ್ಕೊಂಡು ಮಿಕ್ಕಿದ್ದು ರಾಯಲ್ಟಿ ಏನ್ ಮಿನಿಮಮ್ ರೆಂಟ್ ಇದೆ ಅಷ್ಟನ್ನೇ ಕೊಡ್ತೀನಿ ಅಂತ ಏನು ಹೇಳಿ 20,000ದಲ್ಲಿ 10,000 ಲಾಸ್ನ ರಿಕವರ್ ಮಾಡ್ಕೊಂಡು ಇನ್ನು 10,000 ರಿಟರ್ನ್ ಅಂದ್ರೆ ರಾಯಲ್ಟಿ ತರ ಕೊಡೋದನ್ನ ನಾವು ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಅಂತ ಕರಿತೀವಿ. ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಅಂದ್ರೆ ಲಾಸ್ನ ಇಟ್ಕೊಳ್ಳೋದು, ಮೊದ್ಲು ಆಲ್ರೆಡಿ ಕೊಟ್ಟಿರೋಂಥ ಅಮೌಂಟ್ನ, ಅಂದ್ರೆ ಏನು ಪ್ರೊಡಕ್ಷನ್ ಮಾಡದೆ ಮಿನಿಮಮ್ ರೆಂಟ್ನ ಕೊಟ್ಟಿರೋ ಅಮೌಂಟ್ನ ನಾವು ಶಾರ್ಟ್ ವರ್ಕಿಂಗ್ ಅಂತ ಕರ್ಕೋತೀವಿ. ಆ ಶಾರ್ಟ್ ವರ್ಕಿಂಗ್ ಅಮೌಂಟ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದನ್ನ, ಅಂದ್ರೆ ಯಾರು ಲೆಸ್ಸಿ ಆದವನು ಎಕ್ಸೆಸ್ ರಾಯಲ್ಟಿ ಬಂದಾಗ, ಜಾಸ್ತಿ ರಾಯಲ್ಟಿ ಬಂದಾಗ ಲಾಸ್ನ ಇಟ್ಕೊಂಡು ಮಿಕ್ಕಿದ ಅಮೌಂಟ್ನ ಪೇ ಮಾಡ್ತಾನೆ. ಆ ಲಾಸ್ನ ಇಟ್ಕೊಳ್ಳೋದನ್ನ ಶಾರ್ಟ್ ವರ್ಕಿಂಗ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಶಾರ್ಟ್ ವರ್ಕಿಂಗ್ ರಿಕ್ರೂಟ್ಮೆಂಟ್ ಗೊತ್ತಾಯ್ತಾ? ಶಾರ್ಟ್ ವರ್ಕಿಂಗ್ ರಿಕ್ರೂಟ್ಮೆಂಟ್ ಅಂದ್ರೆ ಗೊತ್ತಾಯ್ತಾ? ಗೊತ್ತಾಗ್ತಿದ್ಯಾ? ಎಸ್ ಸರ್. ಈಗ ಯಾವ್ದಾದ್ರು ಒಂದು ರಾಯಲ್ಟಿ ಪ್ರಾಬ್ಲಮ್ನ, ರಾಯಲ್ಟಿ ಬಿಸ್ನೆಸ್ ಎಲ್ಲೆಲ್ಲಿ ಬರ್ತದೆ ಅಂದ್ರೆ, ಅಲ್ಲಿ ನಿಮ್ಮ ಥಿಯರಿ ಕ್ವಶನ್ಸ್ ಅಲ್ಲಿ ನಾನು ಸೆಂಡ್ ಮಾಡಿದ್ದೀನಿ. ಯಾವ್ದು ಅಂದ್ರೆ, ಒಂದು ಲ್ಯಾಂಡ್ ಮತ್ತೆ ಮೈನಿಂಗ್ ಕಂಪ್ನಿ ಇವರ ನಡುವೆ ಬರ್ತದೆ ರಾಯಲ್ಟಿ ಬಿಸ್ನೆಸ್. ನೆಕ್ಸ್ಟ್ ಮೆಡಿಸಿನ್ ಕಂಪನಿ ಮತ್ತೆ ಸೈಂಟಿಸ್ಟ್, ಅಂದ್ರೆ ರೈಟ್ಸ್ನೇ ಕೊಡ್ತಾನೆ ಅವನು. ಅವನು ಏನ್ ಫಾರ್ಮುಲಾ ಕಂಡಿಡ್ದು ಮೆಡಿಸಿನ್ ಕಂಡಿಡ್ತಿರ್ತಾನೆ ಸೈಂಟಿಸ್ಟ್, ಆ ಸೈಂಟಿಸ್ಟ್ ಕಂಡಿಡ್ದು ಮೆಡಿಸಿನ್ ಕಂಪ್ನಿಗೆ ನೀವು ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಿ ಅಂತ ಒಂದು ರೈಟ್ಸ್ ನ ಕೊಡ್ತಾನೆ. ಅದನ್ನ ಕಾಪಿ ರೈಟ್ಸ್ ರಾಯಲ್ಟಿ ಅಂತ ಕರಿತೀವಿ. ಆಯ್ತಾ? ಇನ್ನೊಂದು ಆಥರ್ ಮತ್ತೆ ಬುಕ್ ಪಬ್ಲಿಷರ್ ನಡುವೆ ಬರ್ತದೆ. ಆಥರ್ ಏನ್ ಮಾಡ್ತಾನೆ, ಬುಕ್ ಬರೆದು ಬಿಟ್ಟು ಅವನು ಪಬ್ಲಿಷರ್ಗೆ ಸೇಲ್ ಮಾಡಿ ಅಂತ ಕೊಡ್ತಾನೆ. ಸೊ ಆಥರ್ ಆದವನು ಲೆಸ್ಸರ್ ಆಗ್ತಾನೆ, ಯಾರು ಪಬ್ಲಿಷರ್ ಇರ್ತಾರೆ ಅವರು ಲೆಸ್ಸಿ ಆಗ್ತಾರೆ. ಲೆಸ್ಸಿ ಅವರು ಬುಕ್ಸ್ ನ ಸೇಲ್ ಮಾಡಿ ಆಥರ್ಗೆ ಕಮಿಷನ್ ನ ಕೊಡ್ತಾರೆ, ಆ ಕಮಿಷನ್ ನ ರಾಯಲ್ಟಿ ಅಂತ ಕರಿತೀವಿ. ಅದೇ ತರ ಮೆಡಿಸಿನ್ ಕಂಪ್ನಿ ಅವರು ಏನ್ ಮೆಡಿಸಿನ್ ಕಂಡುಹಿಡಿದಿರ್ತಾರೆ ಸೈಂಟಿಸ್ಟ್, ಆ ಸೈಂಟಿಸ್ಟ್ಗೆ ಮೆಡಿಸಿನ್ ನ ಸೇಲ್ ಮಾಡಿ ಸೈಂಟಿಸ್ಟ್ಗೆ ಕೊಡೋಂತ ಕಮಿಷನ್ ನಾವು ರಾಯಲ್ಟಿ ಅಂತ ಕರಿತೀವಿ.
ಗೊತ್ತಾಯ್ತಾ? ರಾಯಲ್ಟಿ ಬಿಸ್ನೆಸ್ ಯಾವ್ದ್ಯಾವ್ದ್ರಲ್ಲಿ ಬರ್ತದೆ ಹೇಳಿ? ಎಲ್ಲೆಲ್ಲಿ ಬರ್ತದೆ ರಾಯಲ್ಟಿ ಬಿಸ್ನೆಸ್? ಮೈನಿಂಗ್ ರಾಯಲ್ಟಿ, ಪೇಟೆಂಟ್ ರಾಯಲ್ಟಿ, ಕಾಪಿರೈಟ್ ರಾಯಲ್ಟಿ. ಕಾಪಿರೈಟ್ ರಾಯಲ್ಟಿ. ಮೈನಿಂಗ್ ರಾಯಲ್ಟಿ ಅಂದ್ರೆ ಲ್ಯಾಂಡ್ ಓನರ್ ಮತ್ತೆ ಮೈನಿಂಗ್ ಕಂಪ್ನಿ ನಡುವೆ. ಪೇಟೆಂಟ್ ರಾಯಲ್ಟಿ ಅಂದ್ರೆ ಈ ತರ ಮೆಡಿಸಿನ್ ನ ಏನು ಪೇಟೆಂಟ್ಸ್ ನ ಕೊಡ್ತಾರೆ, ಪ್ರೊಡಕ್ಷನ್ ಈ ತರ ಮಾಡಿ ಅಂತೇಳಿ ಒಬ್ಬ ಸೈಂಟಿಸ್ಟ್ ಹೇಳಿ ಕೊಡ್ತಾನೆ. ಅದನ್ನ ಸೇಲ್ ಮಾಡಿ ಮೆಡಿಸಿನ್ಸ್ ನ ಸೈಂಟಿಸ್ಟ್ಗೆ ಏನ್ ಕೊಡ್ತಾರೆ ಕಮಿಷನ್, ಅದು ಪೇಟೆಂಟ್ ರಾಯಲ್ಟಿ. ಪೇಟೆಂಟ್ ಯಾವ್ದಾದ್ರು ಗಾಡಿ, ಈಗ ಗಾಡಿ ಡಿಸೈನ್ ಮಾಡ್ಕೊಡ್ತೀನಿ, ರಾಯಲ್ ಎನ್ಫೀಲ್ಡ್ ಗಿಂತ ಚೆನ್ನಾಗಿರೋ ಒಂದು ಗಾಡಿನ ಡಿಸೈನ್ ಮಾಡಿ ಡಿಸೈನರ್ ಆಗಿ ಕೊಡ್ತೀನಿ ಕಂಪ್ನಿಗೆ. ಅವರು ಅದನ್ನ ಸೇಲ್ ಮಾಡ್ತಾರೆ, ಡಿಸೈನ್ ಮಾಡಿ ಅದೇ ತರ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ತಾರೆ. ಅವಾಗ ಅವರು ನನಗೆ ನಾನು ಡಿಸೈನ್ ಮಾಡಿರೋದಕ್ಕೆ ನನಗೆ ಕಮಿಷನ್ ನ ಕೊಡ್ತಾರೆ. ಅದನ್ನ ನಾವು ಪೇಟೆಂಟ್ ರಾಯಲ್ಟಿ ಅಂತ ಕರಿತೀವಿ. ಪೇಟೆಂಟ್ಸ್ ಅಂದ್ರೆ ನಾನು ಏನ್ ಕಂಡುಹಿಡಿದಿರ್ತೀನಿ ಅದನ್ನ ಸೇಲ್ ಮಾಡಿ, ಫಾರ್ಮುಲಾ ಕೊಟ್ಟು ಸೇಲ್ ಮಾಡಿ ಅಂತ ಹೇಳ್ತೀನಿ. ಅವ್ರು ಅದನ್ನ ಸೇಲ್ ಮಾಡಿ ನನಗೆ ಕಮಿಷನ್ ಕೊಡೋದನ್ನ ಪೇಟೆಂಟ್ ರಾಯಲ್ಟಿ, ಪೇಟೆಂಟ್ಸ್. ನೆಕ್ಸ್ಟ್ ಕಾಪಿರೈಟ್ ರಾಯಲ್ಟಿ ಅಂದ್ರೆ ಈಗ ಬುಕ್ನ ಆಥರ್ ಬರ್ದಿ ಕೊಡ್ತಾರೆ ಪಬ್ಲಿಷರ್ಗೆ, ಇದನ್ನ ಸೇಲ್ ಮಾಡಿ ಅಂತೇಳಿ ಅವರು ಪ್ರಿಂಟ್ ಹಾಕ್ಸಿ ಸೇಲ್ ಮಾಡ್ತಾರೆ. ಆ ಸೇಲ್ ಮಾಡಿರೋ ಬೇಸ್ ಮೇಲೆ ನನಗೆ ಏನ್ ಕೊಡ್ತಾರೆ, ಆ ತರದವನ್ಗೆ ಕಮಿಷನ್ ನ ಕೊಡ್ತಾರೆ. ಅದನ್ನ ಕಾಪಿರೈಟ್ ರಾಯಲ್ಟಿ ಅಂತ ಕರಿತೀವಿ. ಸೊ 3 ತರ ರಾಯಲ್ಟೀಸ್ ಇರುತ್ತೆ: ಮೈನಿಂಗ್ ರಾಯಲ್ಟಿ, ಪೇಟೆಂಟ್ ರಾಯಲ್ಟಿ, ಕಾಪಿರೈಟ್ ರಾಯಲ್ಟಿ ಅಂತ ಇರುತ್ತೆ. ಸೊ ರಾಯಲ್ಟಿ ಬಗ್ಗೆ ಒಂದು ಐಡಿಯಾಸ್ ಬಂತಾ? ಸೊ ಮೈನಿಂಗ್ ಕಂಪನಿನ ನಾವು ಟೆನೆಂಟ್ ಅಂತಾನು ಕರಿತೀವಿ. ಟೆನೆಂಟ್ ಅಂದ್ರೆ ಬಾಡಿಗೆದಾರ ಅಥವಾ ಲೀಸ್ ಹೋಲ್ಡರ್, ಲೀಸ್ ಹಾಕ್ಸ್ಕೊಂಡಿರೋನು ಅಂತಾನು ಕರಿತೀವಿ. ಆಯ್ತಾ? ಲೆಸ್ಸಿಗೆ ಇನ್ನೊಂದು ನೇಮ್ ಏನಿರುತ್ತೆ, ಟೆನೆಂಟ್. ಓಕೆ, ಈಗ ನಾವು ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ಕೋಬೇಕಂದ್ರೆ ಯಾವ ತರ ಮಾಡ್ಕೋಬಹುದು ಅಂದ್ರೆ, ಸೊ ಫಿಕ್ಸೆಡ್ ಪೀರಿಯಡ್ ಅಂತ ಒಂದು ಮೆಥಡ್ ಅಲ್ಲಿ ಮಾಡ್ಕೋಬಹುದು, ಫಿಕ್ಸೆಡ್ ಪೀರಿಯಡ್. ನೆಕ್ಸ್ಟ್ ಫ್ಲೋಟಿಂಗ್ ಮೆಥಡ್ ಅಲ್ಲಿ ಮಾಡ್ಕೋಬಹುದು, ಫ್ಲೋಟಿಂಗ್ ಪೀರಿಯಡ್ ಮೆಥಡ್. ನೆಕ್ಸ್ಟ್ ಲೈಫ್ ಟೈಮ್ ಆಫ್ ದ ಲೀಸ್, ಲೈಫ್ ಟೈಮ್ ಆಫ್ ದ ಲೀಸ್ ಪೀರಿಯಡ್. ಸೊ ಇಲ್ಲಿ ಫಿಕ್ಸೆಡ್ ಪೀರಿಯಡ್ ಅಂದ್ರೆ ಅರ್ಥ, ಈಗ ನಾನು ಕೈಯಿಂದ ಒಂದು 10,000 ರೂಪಾಯಿ ಕೊಟ್ಟಿದ್ದೀನಿ. ಕೈಯಿಂದ ಎಷ್ಟು ಕೊಟ್ಟಿದ್ದೀನಿ? 10,000 ಮಿನಿಮಮ್ ರೆಂಟ್ನ. ನಾನು ಪ್ರೊಡಕ್ಷನ್ ಮಾಡೇ ಇಲ್ಲ, ನಾನೇ ಮೈನಿಂಗ್ ಕಂಪ್ನಿ. ನನಗೆ ಏನು ಅಗಿತಾ ಇದ್ದೀನಿ, ನನಗೇನು ಸಿಕ್ಕೇ ಇಲ್ಲ. ಸೊ 1 ವರ್ಷ ಆದ್ರೂ ನನಗೇನು ಸಿಕ್ಕಿಲ್ಲ. ಆದ್ರೆ ನನ್ನ ಅಗ್ರಿಮೆಂಟ್ ಪ್ರಕಾರ ನಾನು ಒಂದು ಅಮೌಂಟನ್ನ ಫಿಕ್ಸ್ ಮಾಡ್ಕೊಂಡಿರೋ ಅಮೌಂಟನ್ನ ಮಿನಿಮಮ್ ರೆಂಟ್ ಅಂತ ಪೇ ಮಾಡ್ತಾ ಇದ್ದೀನಿ. ಅದು ನನಗೆ ಲಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ನ ರಿಕವರಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಯಾರು? ಲ್ಯಾಂಡ್ ಓನರು ರಿಕವರಿ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಎಕ್ಸೆಸ್ ರಾಯಲ್ಟಿ ಬರುತ್ತೆ, ಎಕ್ಸೆಸ್ ಐರನ್ ಅವ್ರನ್ನ ತೆಗೆದು ನನಗೆ ಎಕ್ಸೆಸ್ ರಾಯಲ್ಟಿ ಕೊಡ್ಬೇಕಾಗಿ ಬರುತ್ತೆ, ಅವಾಗ ನೀವು ನಿಮ್ಮ ಲಾಸ್ನ ರಿಕವರಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಅದು 3 ವರ್ಷದಲ್ಲಿ ಏನಾದ್ರು ಎಕ್ಸೆಸ್ ರಾಯಲ್ಟಿ ಬಂದ್ರೆ ರಿಕವರಿ ಮಾಡ್ಕೊಳ್ಳಿ, ಅಥವಾ 5 ವರ್ಷದಲ್ಲಿ ಎಕ್ಸೆಸ್ ಬಂದ್ರೆ ರಿಕವರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನ ಫಿಕ್ಸೆಡ್ ಪೀರಿಯಡ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಫಿಕ್ಸೆಡ್ ಪೀರಿಯಡ್ ರಿಕ್ರೂಟ್ಮೆಂಟ್ ಅಂದ್ರೆ ಗೊತ್ತಾ? ಕೈಯಿಂದ ಆಗಿರೋ ಲಾಸ್ನ 3 ವರ್ಷದೊಳಗೆ ರಿಕವರಿ ಮಾಡ್ಕೊಳ್ಳಿ, ಅಥವಾ 5 ವರ್ಷದೊಳಗೆ ರಿಕವರಿ ಮಾಡ್ಕೊಳ್ಳಿ. ಯಾವಾಗ ಎಕ್ಸೆಸ್ ರಾಯಲ್ಟಿ ಬರ್ತದೆ 5 ವರ್ಷದೊಳಗೆ ಬಂದ್ರೆ 5 ವರ್ಷದೊಳಗೆ ಮಾಡ್ಕೊಳ್ಳಿ, 3 ವರ್ಷದೊಳಗೆ ಬಂದ್ರೆ 3 ವರ್ಷದೊಳಗೆ ಮಾಡ್ಕೊಳ್ಳಿ ಅಂತ ಒಂದು ಫಿಕ್ಸೆಡ್ ಪೀರಿಯಡ್ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಇಷ್ಟು ವರ್ಷದೊಳಗೆ ನೀವು ರಿಕವರಿ ಮಾಡ್ಕೋಬೇಕು, 3 ವರ್ಷದೊಳಗೆ ರಿಕವರಿ ಮಾಡ್ಕೊಳ್ಳಿ, ಅಥವಾ 5 ವರ್ಷದೊಳಗೆ ರಿಕವರಿ ಮಾಡ್ಕೊಳ್ಳಿ ಅನ್ನೋದನ್ನ ನಾವು ಫಿಕ್ಸೆಡ್ ಪೀರಿಯಡ್ ರಿಕ್ರೂಟ್ಮೆಂಟ್ ಮೆಥಡ್ ಅಂತ ಕರಿತೀವಿ. ಫಿಕ್ಸೆಡ್ ಪೀರಿಯಡ್ ರಿಕ್ರೂಟ್ಮೆಂಟ್ ಅಂದ್ರೆ ಗೊತ್ತಾಯ್ತಾ? ಬಾಯ್ ಬಿಡಿ. ಕೇಳಿಸ್ತಿದ್ಯಾ ನಾನು ಹೇಳ್ತಾ ಇರೋದು? ಹೇಳಿ ಸ್ನೇಹ. ಕೇಳಿಸ್ತಿದೆ ಸರ್. ಓಕೆ, ಈಗ ನಾನು ನಿಮಗೆ 10,000 ರೂಪಾಯಿ ಕೈಯಿಂದ ಕೊಟ್ಬಿಟ್ಟಿದ್ದೀನಿ. ನೀವು ಪಾಪ ಕೈಯಿಂದ ಕೊಟ್ಟಿದ್ದಾರೆ. ಒಂದು 3 ವರ್ಷದೊಳಗೆ ಎಕ್ಸೆಸ್ ರಾಯಲ್ಟಿ ಬಂದಾಗ ನೀವೇ ಲ್ಯಾಂಡ್ ಓನರ್ ಅಂತ ಅನ್ಕೊಳ್ಳಿ, ನಾನೇ ಮೈನಿಂಗ್ ಕಂಪ್ನಿಯವನ್ನ ಅನ್ಕೊಳ್ಳಿ. ನಾನು ಪ್ರೊಡಕ್ಷನೇ ಮಾಡಿಲ್ಲ, 10,000 ರೂಪಾಯಿ ಕೊಟ್ಬಿಟ್ಟಿದ್ದೀನಿ, ಫಿಕ್ಸ್ ಮಾಡಿ ಮಿನಿಮಮ್ ರೆಂಟ್ ಅಂತ ಕೊಟ್ಬಿಟ್ಟಿದ್ದೀನಿ. ನಿಮ್ಗೆ ಪಾಪ ಅವ್ನು ಪ್ರೊಡಕ್ಷನೇ ಮಾಡಿಲ್ಲ, ಕೊಟ್ಟಿದಾರಲ್ಲ ಬೇಜಾರಾಗ್ಬೋದು ಅಂದ್ಬಿಟ್ಟೇಳಿ
ಯಾವಾಗ ಎಕ್ಸೆಸ್ ರಾಯಲ್ಟಿ ಕೊಡ್ಬೇಕಾ ಪರಿಸ್ಥಿತಿ ಬರುತ್ತೆ, ಆ ಸಿಚುವೇಶನ್ ಬರುತ್ತೆ, ಅವಾಗ ನೀವು ಕೈಯಿಂದ ಕೊಟ್ಟಿರೋ ಅಮೌಂಟನ್ನ ಇಟ್ಕೊಂಡು ಮಿಕ್ಕಿದ ರಾಯಲ್ಟಿ ಕೊಡಿ ಅಂತ ಕೇಳ್ತೀರಾ. ಅದನ್ನ ಫಿಕ್ಸೆಡ್ ಪೀರಿಯಡ್ ಅಂದ್ರೆ ಒಂದು ಟೈಮ್ ಕೊಟ್ಟಿರ್ತೀರ, 5 ವರ್ಷದೊಳಗೆ ಎಕ್ಸೆಸ್ ಬಂದ್ರೆ ಇಟ್ಕೊಳ್ಳಿ, 3 ವರ್ಷದೊಳಗೆ ಎಕ್ಸೆಸ್ ಬಂದ್ರೆ ಇಟ್ಕೊಳ್ಳಿ ನಿಮ್ ಲಾಸ್ನ, ಮಿಕ್ಕಿದ ರಾಯಲ್ಟಿನ ಕೊಡಿ ಅಂತ ಕೇಳಿರ್ತೀರ. ಅದನ್ನ ಫಿಕ್ಸೆಡ್ ಪೀರಿಯಡ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಫ್ಲೋಟಿಂಗ್ ಪೀರಿಯಡ್ ಅಂದ್ರೆ ಫ್ಲೋಟಿಂಗ್. ಈಗ ಈ 10,000 ಹೆಂಗ್ ರಿಕವರಿ ಮಾಡ್ಕೊತೀವಿ ಅಂದ್ರೆ ವಿತಿನ್ 2 years ಅಥವಾ ಓವರ್ 2 years ಅಂತ ಹೇಳಿರ್ತಾರೆ. ಅಂದ್ರೆ ಮೊದಲನೇ ವರ್ಷ 10,000 ಕೈಯಿಂದ ಕೊಟ್ಟಿದ್ರೆ ಅದಕ್ಕೆ ಟೈಮ್ ಬಂದು 2 ಮತ್ತೆ 3ನೇ ವರ್ಷ. ಇಲ್ಲಿ ರಿಕವರಿ ಮಾಡ್ಕೋಬಹುದು, ಇಲ್ಲಿ ರಿಕವರಿ ಮಾಡ್ಕೋಬಹುದು. ಇವೆರಡು ವರ್ಷದಲ್ಲಿ ರಿಕವರಿ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ 4ನೇ ವರ್ಷಕ್ಕೆ ಮಾಡ್ಕೊಳಕ್ ಆಗಲ್ಲ. ಅದೇ ತರ 2ನೇ ವರ್ಷದಲ್ಲಿ ನಾವೇನಾರು 10,000 ಕೈಯಿಂದ ಕೊಟ್ಟಿದ್ದೀವಿ, ಲಾಸ್ ಆಗಿದೆ ಅಂದ್ರೆ ಈ 2ನೇ ವರ್ಷಕ್ಕೆ 2 ವರ್ಷ ಟೈಮ್ ಇರುತ್ತೆ. ಯಾವ್ಯಾವ ಟೈಮ್ ಅಂದ್ರೆ 3 ಮತ್ತೆ 4 ವರ್ಷ. ಈ ಮೊದಲನೇ ವರ್ಷಕ್ಕೆ ಟೈಮು 2 ವರ್ಷ ಟೈಮು, 2 ಮತ್ತೆ 3. ಈ 2ನೇ ವರ್ಷಕ್ಕೆ 3 ಮತ್ತೆ 4 ಟೈಮು. ಈ 3ನೇ ವರ್ಷಕ್ಕೆ 4 ಮತ್ತೆ 5 ವರ್ಷ, 5ನೇ ವರ್ಷ ಟೈಮು. ಅಂದ್ರೆ ಯಾವ ವರ್ಷ ಲಾಸ್ ಆಗುತ್ತೆ ಕೈಯಿಂದ ಕೊಟ್ಟಿರ್ತೀವಿ ಅದನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ 2 years ಟೈಮ್ ಕೊಟ್ಟಿರ್ತಾರೆ. ಮೊದಲನೇ ವರ್ಷ ಲಾಸ್ ಮಾಡ್ಕೊಂಡು ಕೈಯಿಂದ ಕೊಟ್ಟಿದ್ರೆ ಅದಕ್ಕೆ 2ನೇ ವರ್ಷ ಅಥವಾ 3ನೇ ವರ್ಷದಲ್ಲಿ ಎಕ್ಸೆಸ್ ರಾಯಲ್ಟಿ ಬಂದ್ರೆ ಮಾತ್ರ ರಿಕವರಿ ಮಾಡ್ಕೊತೀವಿ. ಅದೇ ತರ 2ನೇ ವರ್ಷ ಲಾಸ್ ಆದ್ರೆ ಅದಕ್ಕೆ ಟೈಮು 2 ವರ್ಷ, ನೆಕ್ಸ್ಟ್ 2 years ಅಥವಾ ನೆಕ್ಸ್ಟ್ 3 years ಈ ತರ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ಫ್ಲೋಟಿಂಗ್ ಮೆಥಡ್ ಅಂತ ಕರಿತೀವಿ. ಫ್ಲೋಟಿಂಗ್ ಅಂದ್ರೆ 2 ವರ್ಷದಲ್ಲಿ, ಈಗ ಈ ಮೊದಲನೇ ವರ್ಷ ಲಾಸ್ ಆಯ್ತು, ಕೈಯಿಂದ ಕೊಟ್ಟಿದ್ದೀವಿ ಮಿನಿಮಮ್ ರೆಂಟ್ನ ಅಂದ್ರೆ ಅದನ್ನ ರಿಕವರಿ ಮಾಡ್ಕೊಳ್ಳೋಕೆ ಟೈಮ್ ಬಂದು 2ನೇ ವರ್ಷ 3ನೇ ವರ್ಷ ಅಷ್ಟೇ. 4ನೇ ವರ್ಷ, ಮೊದಲನೇ ವರ್ಷದ್ದು 4ನೇ ವರ್ಷಕ್ಕೆ ಮಾಡ್ಕೊಳಕ್ ಆಗಲ್ಲ. ಅದೇ ತರ 2ನೇ ವರ್ಷ ಲಾಸ್ ಆಗಿದ್ರೆ ಅದಕ್ಕೆ ಟೈಮ್ ಬಂದು 3ನೇ ವರ್ಷ ಮತ್ತೆ 4ನೇ ವರ್ಷ. 5ನೇ ವರ್ಷದಲ್ಲಿ ರಿಕವರಿ ಮಾಡ್ಕೊಳಕ್ ಆಗಲ್ಲ. ಅದೇ ತರ 3ನೇ ವರ್ಷ ಏನಾದ್ರು ಕೈಯಿಂದ ಕೊಟ್ಟಿದ್ರೆ, ಮಿನಿಮಮ್ ರೆಂಟ್ ಕೊಟ್ಟಿದ್ರೆ ಅದನ್ನ ರಿಕವರಿ ಮಾಡ್ಕೊಳ್ಳೋಕೆ ಟೈಮ್ ಬಂದು 4ನೇ ವರ್ಷ ಮತ್ತೆ 5ನೇ ವರ್ಷ, 6ನೇ ವರ್ಷಕ್ಕೆ ಮಾಡ್ಕೊಳಕ್ ಆಗಲ್ಲ. ಅಂದ್ರೆ ಯಾವ ವರ್ಷ ಲಾಸ್ ಆಗುತ್ತೆ ಅದು ರಿಕವರಿ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ 2 years ಮಾತ್ರ ಟೈಮ್ ಇರುತ್ತೆ. ಇದನ್ನ ನಾವು ಫ್ಲೋಟಿಂಗ್ ಮೆಥಡ್ ಅಂತ ಕರಿತೀವಿ. ಅರ್ಥ ಆಯ್ತಾ ಫ್ಲೋಟಿಂಗ್ ಅಂದ್ರೆ? ಓಕೆ. ನೆಕ್ಸ್ಟ್ ಲೈಫ್ ಟೈಮ್ ಆಫ್ ದ ಲೀಸ್ ಪೀರಿಯಡ್ ಅಂತ ಹೇಳಿರ್ತಾರೆ. ಯಾವಾಗಾರು ಲಾಸ್ ಆಗ್ಲಿ, ಯಾವಾಗಾರು ಕೈಯಿಂದ ಕೊಟ್ಟಿರ್ಲಿ, ಅದಕ್ಕೆ ಟೈಮು ಎಷ್ಟು ವರ್ಷ ಲೀಸ್ ಪೀರಿಯಡ್ ಹಾಕೊಂಡಿರ್ತಾರೆ ಅಷ್ಟು ವರ್ಷದಲ್ಲಿ ಯಾವಾಗ ಎಕ್ಸೆಸ್ ರಾಯಲ್ಟಿ ಬರ್ತದೆ ಅವಾಗೆಲ್ಲಾನು ಸಹ ನಾವು ರಿಕವರಿ ಮಾಡ್ಕೋಬಹುದು. ಅದನ್ನ ಲೈಫ್ ಟೈಮ್ ಆಫ್ ದ ಲೀಸ್ ಪೀರಿಯಡ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ರಿಕ್ರೂಟ್ಮೆಂಟ್ ಅಂದ್ರೆ ರಿಕವರಿ ಮಾಡ್ಕೊಳ್ಳೋದು, ಲಾಸ್ ನ ಶಾರ್ಟ್ ವರ್ಕಿಂಗ್ ನ ರಿಕವರ್ ಮಾಡ್ಕೊಳ್ಳೋದನ್ನ ನಾವು ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ ಕಾನ್ಸೆಪ್ಟ್? ಅರ್ಥ ಆಯ್ತು ಸರ್. ಓಕೆ. ಇದು ಗೊತ್ತಾದ್ರೆ ನಮಗೆ ಲೆಡ್ಜರ್ ಅಕೌಂಟ್ ಮಾಡೋಕ್ಕೂ ತುಂಬಾ ಈಸಿ, ಮತ್ತೆ ಜರ್ನಲ್ ಎಂಟ್ರಿ ಪಾಸ್ ಮಾಡೋಕ್ಕೂ ತುಂಬಾ ಈಸಿ. ಇಲ್ಲಿ ಯಾವ್ಯಾವ ಅಕೌಂಟ್ ಮಾಡ್ಬೇಕಾಗತ್ತೆ ಅಂದ್ರೆ, ಮಿನಿಮಮ್ ರೆಂಟ್ ಕ್ರಿಯೇಟ್ ಆಗಿದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಮಾಡ್ಬೇಕು. ಮಿನಿಮಮ್ ರೆಂಟ್ ಅಕೌಂಟ್. ಆಮೇಲೆ ರಾಯಲ್ಟಿ ಇಲ್ಲಿ ಯಾವ ಇಂಟ್ರೆಸ್ಟ್ ಬರಲ್ಲ, ರಾಯಲ್ಟಿ ಅಕೌಂಟ್. ನೆಕ್ಸ್ಟ್ ಯಾವುದು? ಲೆಸ್ಸಾರ್ ಅಕೌಂಟ್. ಲೆಸ್ಸಾರ್ ಅಕೌಂಟ್. ಲೆಸ್ಸಾರ್ ಅಂದ್ರೆ ಓನರ್ ಆಫ್ ದಿ ಅಸೆಟ್. ಓನರ್ ಆಫ್ ದ ಅಸೆಟ್ ಇವನ್ನ ಲೆಸ್ಸಾರ್ ಅಂತ ಕರಿತೀವಿ. ಆಯ್ತಾ? ಮಿನಿಮಮ್ ರೆಂಟ್ ಆಯ್ತು. ಮತ್ತೆ ಶಾರ್ಟ್ ವರ್ಕಿಂಗ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ಅಕೌಂಟ್ ಇದು ಯಾರ ಬುಕ್ ಅಲ್ಲಿ ಬರೀಬೇಕಂದ್ರೆ ಲೆಸ್ಸಿ ಬುಕ್ ಅಲ್ಲಿ, ಇನ್ ದ ಬುಕ್ಸ್ ಆಫ್ ಲೆಸ್ಸಿ. ಲೆಸ್ಸಿ ಬುಕ್ ಅಲ್ಲಿ ಈ 4 ಅಕೌಂಟ್ಸ್ ನ ಮಾಡ್ಬೇಕಾಗತ್ತೆ. ಯಾವ 4 ಅಕೌಂಟ್ಸ್ ನ? ಮಿನಿಮಮ್ ರೆಂಟ್ ಅಕೌಂಟ್, ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್, ಲೆಸ್ಸಾರ್ ಅಕೌಂಟ್. ಅದೇ ಲೆಸ್ಸಾರ್ ಬುಕ್ ಅಲ್ಲಿ ಸೇಮ್ ಇದು 3 ಅಕೌಂಟ್ ಬರ್ತದೆ. ಮಿನಿಮಮ್ ರೆಂಟ್ ಅಕೌಂಟ್ ಬರ್ತದೆ, ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಬರುತ್ತೆ,
ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಬರುತ್ತೆ. ಬಟ್ ಇವನ್ ಅಕೌಂಟ್ ಅಲ್ಲಿ ಇವನ್ ಅಕೌಂಟ್ ಬರ್ತದೆ, ಯಾರು ಲೆಸ್ಸಿ ಅಕೌಂಟ್. ಇವನ್ ಬುಕ್ ಅಲ್ಲಿ ಯಾರ ಅಕೌಂಟ್ ಮಾಡ್ಬೇಕು, ಲೆಸ್ಸಿ ಅಕೌಂಟ್ ನ ಮಾಡ್ಬೇಕು. ಆಯ್ತಾ? ಸೊ ಲೆಸ್ಸಿ ಬುಕ್ ಅಲ್ಲಿ ಲೆಸ್ಸಾರ್ ಅಕೌಂಟ್ ಇವನ್ ಅಕೌಂಟ್ ಮಾಡ್ತೀವಿ. ಅದೇ ಲೆಸ್ಸಾರ್ ಬುಕ್ ಅಲ್ಲಿ ಇವನ್ ಅಕೌಂಟ್ ಮಾಡ್ತೀವಿ, ಲೆಸ್ಸಿ ಅಕೌಂಟ್. ಗೊತ್ತಾಯ್ತಾ? ಮಿನಿಮಮ್ ರೆಂಟ್, ರಾಯಲ್ಟಿ, ಶಾರ್ಟ್ ವರ್ಕಿಂಗ್, ಲೆಸ್ಸಿ ಅಕೌಂಟ್. ಇಲ್ಲಿ ಲೆಸ್ಸಿ ಬುಕ್ ಅಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್, ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್, ಲೆಸ್ಸಾರ್ ಅಕೌಂಟ್, ಇಷ್ಟು ಅಕೌಂಟ್ಗಳನ್ನ ಮಾಡ್ಬೇಕು. ಗೊತ್ತಾಗತ್ತಾ? ಇದು ಮಾಡ್ಬೇಕಂದ್ರೆ ಟೇಬಲ್ ಹೇಗ್ ಮಾಡೋದಂತ ಗೊತ್ತಾಗ್ಬೇಕು. ಇದು ಮಾಡ್ಬೇಕಂದ್ರೆ ನಿಮ್ಗೆ ರಾಯಲ್ಟಿ ಟೇಬಲ್, ರಾಯಲ್ಟಿ ಅನಾಲಿಸಿಸ್ ಟೇಬಲ್ ಹೇಗ್ ಮಾಡ್ಬೇಕು ಅನ್ನೋದ್ರ ಗೊತ್ತಾದ್ರೆ ಇದು ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಈಗ ನೀವು ಯಾರು ಒಂದು ಪ್ರಾಬ್ಲಮ್ ನ ಶೇರ್ ಮಾಡಿದೀರಾ? ಸರ್ ಅದ್ರಲ್ಲಿ ಆಡ್ಮೆ ಆಯ್ತಲ್ಲ, ಶೇರ್ ಮಾಡಕ್ ಆಗಲ್ಲ. ಅಲ್ಲ, ವಾಟ್ಸಪ್ ಅಲ್ಲಿ ಶೇರ್ ಮಾಡಿ. ಪ್ರೈವೇಟ್ ನಂಬರ್ಗೆ ಸರ್? ಹಾ, ಪ್ರೈವೇಟ್ ನಂಬರ್ಗೆ ಮಾಡಿ, ನನ್ನ ನಂಬರ್ಗೆ.